ನಮಸ್ತೆ ವಿದ್ಯಾರ್ಥಿಗಳೇ. ರಾಷ್ಟ್ರಕವಿ ಕುವೆಂಪು ಅವರ ಒಂದು ರಚನೆ ಕುಮಾರವ್ಯಾಸ ಅನ್ನುವಂಥ ಒಂದು ಕವನ. ಒಂದು ರೀತಿಯಲ್ಲಿ ಕುಮಾರವ್ಯಾಸ ಮತ್ತು ಕುವೆಂಪು ಇವರಿಬ್ಬರ ಒಂದು ಅಪೂರ್ವ ಸಂಗಮ ಅಂತಲೇ ಈ ಕಾವ್ಯವನ್ನು ಹೇಳಬಹುದು. ಕನ್ನಡದ ಎರಡು ದೈತ್ಯ ಪ್ರತಿಭೆಗಳ ಒಂದು ಅನಾವರಣ ಈ ಪದ್ಯದ ಮೂಲಕ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ಅನಿಸ್ತದೆ. ಮೊದಲನೇದಾಗಿ ಕವಿ ಕುವೆಂಪು ಅವರ ಪರಿಚಯ. ಪೂರ್ತಿ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರು ಹುಟ್ಟಿದ್ದು 29/12/1904 ತೀರ್ಥಹಳ್ಳಿ ತಾಲೂಕಿನ ಹಿರೇಕೂಡ್ಗಿ ಎನ್ನುವಂಥಲ್ಲಿ ಜನಿಸ್ತಾರೆ. ಕುಪ್ಪಳ್ಳಿಯಲ್ಲಿ ಅವರ ಬಾಲ್ಯ ಜೀವನ ಆಯಿತು. ಕುವೆಂಪು ಅವರು ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ, ಪ್ರಾಚಾರ್ಯರಾಗಿ, ವಿಭಾಗದ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲದೆ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ, ಆಡಳಿತಕಾರರಾಗಿ ಕಾರ್ಯನಿರ್ವಹಿಸಿದಂಥವರು. ಕೊಳಲು, ನವಿಲು, ಪಾಂಚಜನ್ಯ, ಕೃತಿಕೆ, ಚಂದ್ರಮಂಚಕೆ, ಬಾಚಕೋರಿ, ಪಕ್ಷಿಕಾಶಿ, ಪ್ರೇಮ ಕಾಶ್ಮೀರ ಹೀಗೆ ಹಲವಾರು ಕವನ ಸಂಕಲನಗಳನ್ನು ರಚನೆ ಮಾಡಿದ್ದಾರೆ. ಜಲಗಾರ, ಶೂದ್ರ ತಪಸ್ವಿ, ರಕ್ತಾಕ್ಷಿ, ಬೆರಳ್ಗೆ ಕೊರಳ್, ಸ್ಮಶಾನ ಕುರುಕ್ಷೇತ್ರ ಮೊದಲಾದಂಥ ಪ್ರಸಿದ್ಧ ನಾಟಕಗಳ ರಚನೆ ಕೂಡ ಇವರದು. ಕನ್ನಡದ 2 ಮಹತ್ವದ ಕಾದಂಬರಿಗಳನ್ನು ರಚನೆ ಮಾಡ್ತಾರೆ. ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು, ಮನುಜಮತ ವಿಶ್ವಪಥ, ವಿಚಾರ ಕ್ರಾಂತಿಗೆ ಆಹ್ವಾನ, ಜನತಾ ಪ್ರಜ್ಞೆ ಮತ್ತು ವೈಚಾರಿಕ ಜಾಗೃತಿ ಇವರು ಬರೆದಂಥ ವೈಚಾರಿಕ ಕೃತಿಗಳಿವು, ಬರಹಗಳು. ಹಾಗೆ ಕಾವ್ಯವಿಹಾರ, ವಿಭೂತಿ ಪೂಜೆ, ರಸೋವೈಸಹ, ದ್ರೌಪದಿಯ ಶ್ರೀಮುಡಿ ಇವರ ವಿಮರ್ಶಾ ಕೃತಿಗಳು. ನೆನಪಿನ ದೋಣಿಯಲ್ಲಿ ಇವರ ಒಂದು ಆತ್ಮಕಥೆ. ಸ್ವಾಮಿ ವಿವೇಕಾನಂದ, ಶ್ರೀರಾಮಕೃಷ್ಣ ಪರಮಹಂಸ ಇವರು ಬರೆದಂಥ ಜೀವನ ಚರಿತ್ರೆಗಳು. ಚಿತ್ರಾಂಗದ ಹೆಸರಿನ ಒಂದು ಖಂಡಕಾವ್ಯವನ್ನು ಬರೀತಾರೆ. ಶ್ರೀ ರಾಮಾಯಣ ದರ್ಶನಂ ಅನ್ನುವಂಥ ಮಹಾಕಾವ್ಯವನ್ನು ರಚನೆ ಮಾಡಿದ್ದಾರೆ. ಮಕ್ಕಳಿಗಾಗಿ ಬೊಮ್ಮನಹಳ್ಳಿ ಕಿಂದರಿಜೋಗಿ ಅನ್ನುವಂಥ ಶಿಶು ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಕುವೆಂಪು ಅವ್ರ ಪರಿಚಯ ಅಂತಂದರೆ ನಮಗೆ ಪ್ರತಿನಿತ್ಯ ಸೂರ್ಯನ ನೋಡಿದ ಹಾಗೆ ಅನ್ನುವಂಥದ್ದು ನನ್ನ ಭಾವನೆ. ಕುವೆಂಪು ಅವರಿಲ್ಲದೆ ನಮ್ಮ ಕನ್ನಡ ಪಠ್ಯಕ್ರಮ ಆಗಿರ್ಬೋದು, ನಮ್ಮ ಸಾಹಿತ್ಯ ಆಗಿರ್ಬೋದು, ಅದು ಎಂದೂ ಸಾಧ್ಯವೇ ಇಲ್ಲ. ಅದನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ನಮ್ಮಿಂದ ಸಾಧ್ಯ ಆಗೋದಿಲ್ಲ. ಕುವೆಂಪು ಅವರ ಸಾಹಿತ್ಯ ಸೇವೆಗಾಗಿ 1958 ಪದ್ಮಭೂಷಣ ಪ್ರಶಸ್ತಿ, 64 ರಾಷ್ಟ್ರಕವಿ ಪ್ರಶಸ್ತಿ, 1955 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹಾಗೆ 1968 ಜ್ಞಾನಪೀಠ ಪ್ರಶಸ್ತಿ ಲಭ್ಯ ಆಗಿರುವಂಥದ್ದು. ಹಾಗೆ ಕರ್ನಾಟಕ ಸರ್ಕಾರದ ಮೊದಲ ಪಂಪ ಪ್ರಶಸ್ತಿ, ಕರ್ನಾಟಕ ರತ್ನ ಅದು ಮೊದಲು ಇವರು ತೊಗೊಂಡಂಥವ್ರು. ಈ ಎಲ್ಲ ಪ್ರಶಸ್ತಿಗಳಿಗೆ ಭಾಜನರಾಗಿರುವಂಥದ್ದು. ಅಷ್ಟೇ ಅಲ್ಲದೆ 1957 ನಡೆದಂಥ 39ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರಾಗಿದ್ದರು. ಪ್ರಸ್ತುತ ಕುವೆಂಪು ಅವರ ಕುಮಾರವ್ಯಾಸ ಅನ್ನುವಂಥ ಕವನವನ್ನು BM ಶ್ರೀಕಂಠಯ್ಯ ಅವರು ಸಂಪಾದಿಸಿದ ಕನ್ನಡದ ಬಾವುಟ ಅನ್ನುವಂಥ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ನಾನು ಪ್ರತಿ ಬಾರಿ ಕುಮಾರವ್ಯಾಸರ ಪರಿಚಯವನ್ನು ವಿದ್ಯಾರ್ಥಿಗಳಿಗೆ ಮಾಡಿಕೊಡಬೇಕಾದಂಥ ಸಂದರ್ಭದಲ್ಲಿ ಪ್ರಥಮವಾಗಿ ನನ್ನ ಬಾಯಿಯಲ್ಲಿ ಬರುವಂಥ ಶಬ್ದವೇ ಕುಮಾರವ್ಯಾಸ ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಅಂತ ಕುವೆಂಪು ಅವರ ಸಾಲುಗಳನ್ನು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಂಥದ್ದು. ಕೇವಲ ಆ 2 ಸಾಲುಗಳನ್ನು ಹೇಳಿ ನಾನು ಕುಮಾರವ್ಯಾಸನ ಬಗ್ಗೆ ವಿವರವಾಗಿ ಹೇಳ್ತಾ ಇದ್ದೆ. ಆದರೆ ಇವತ್ತು ಸುದೈವ ಅಂತ ಅನ್ಕೋತೀನಿ, ಕುಮಾರವ್ಯಾಸರ ಆ ಕಾವ್ಯವನ್ನು ಅಥವಾ ಕುಮಾರವ್ಯಾಸರ ಭಾರತವನ್ನು ಕುವೆಂಪು ಅವರ ಒಂದು ಪೂರ್ತಿ ಕವನವನ್ನು ಹೇಳುವಂಥ ಸೌಭಾಗ್ಯ. ಕೇವಲ 2 ಸಾಲುಗಳನ್ನು ಹೇಳ್ತಾ ಇದ್ದೆ. ಇವತ್ತು ಇಡೀ ಕವನವನ್ನು ಹೇಳುವಂಥದ್ದು ಒಂದು ಇಲ್ಲಿ ನನಗೆ ಸಿಕ್ಕಂಥದ್ದು. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು, ಆ ಹುರು ಭೂಮಿಯ ತೋರುವುದು,
ಆ ರಣರಂಗದಲ್ಲಿ ಆ ಸಂಗ್ರಾಮದಲ್ಲಿ ಪಟುಭಟರಾರ್ಭಟ ಕೇಳುವುದು ಮೈನವಿರೇಳುವುದು. ಒಂದು ಕಡೆ ಕುಮಾರವ್ಯಾಸ ತಾನು ಹೇಗೆ ಕುಮಾರವ್ಯಾಸ ಭಾರತವನ್ನು ಬರದೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ಆತ ಒಂದು ಕಡೆ ಹೇಳ್ತಾನೆ, ಗದುಗಿನ ವೀರನಾರಾಯಣ ಆತನ ಕುಲದೈವ ಅಂತ. ವೀರನಾರಾಯಣ ಹೇಳುತ್ತಿದ್ದಂಥ ಭಾರತದ ಕಥೆಯನ್ನು ಕುಮಾರವ್ಯಾಸನು ಬರೆದ್ಕೋತಾ ಇದ್ದ. ಇಬ್ಬರ ನಡುವೆ ಒಂದು ಪರದೆ ಅಥವಾ ತೆರೆ ಇತ್ತು. ಕುಮಾರವ್ಯಾಸನಿಗೆ ಕಾಣದಂತೆ ಆ ತೆರೆಯ ಆಚೆ ಕಥೆಯ ನಿರೂಪಣೆಗೆ ತಕ್ಕಂತೆ ಮಹಾಭಾರತದ ಘಟನೆಗಳು ಜರುಗ್ತಾ ಇದ್ವು ಅಂತ ಹೇಳಲಾಗ್ತದೆ. ಬರೆಯುವುದನ್ನು ಬಿಟ್ಟು ಆ ಪರದೆ ಈಚೆಗೆ ಬಂದು ಘಟನೆಗಳನ್ನು ನೋಡಬಾರ್ದು ಅಂತ ವೀರನಾರಾಯಣ ಕುಮಾರವ್ಯಾಸನಿಗೆ ಕಟ್ಟಪ್ಪಣೆ ಮಾಡಿದ್ದ. ಆದರೆ ಕವಿ ಕುಮಾರವ್ಯಾಸನಿಗೆ ಸಾಕ್ಷಾತ್ ಆ ಮಹಾಭಾರತದ ಪಾತ್ರಗಳನ್ನು ಅಥವಾ ವ್ಯಕ್ತಿಗಳನ್ನು ಘಟನೆಗಳನ್ನು ನೋಡಬೇಕು ಅನ್ನುವಂಥ ಹಂಬಲ. ಆ ಭೀಮ ದುರ್ಯೋಧನರ ಗದಾಯುದ್ಧ ಪ್ರಸಂಗವನ್ನು ಆತ ಬರಿತಾ ಇರಬೇಕಾದ್ರೆ ಕುಮಾರವ್ಯಾಸನಿಗೆ ಕುತೂಹಲ ತಡೆಯೋದು ಸಾಧ್ಯ ಆಗಲಿಲ್ಲ. ಎದ್ದು ತೆರೆಮರೆ ಆಚೆ ಹಾಗೆಯೇ ನೋಡಿಬಿಡ್ತಾನೆ. ಒಮ್ಮಿಲಿಗೆ ಆತನ ಕಣ್ಣಿಗೆ ಬೆಳಕು ಅಪ್ಪಳಿಸಿ ಆ ಕವಿ ಕಣ್ಣು ಕಳ್ಕೊಂಡ ಅಂತ ಹೇಳ್ತಾರೆ. ಹೀಗಾಗಿ ಆತನ ಕಾವ್ಯ ಕೇವಲ ಗದಾಯುದ್ಧ ಪರ್ವಕ್ಕೆ ನಿಂತುಬಿಡ್ತು. ಮಹಾಭಾರತದಲ್ಲಿ 18 ಪರ್ವ ಇದೆ. ಆದರೆ ಈತ ಯಾವಾಗ ಪರದೇನ ಸರಿಸಿ ನೋಡ್ತಾನೋ ಅಲ್ಲಿಗೆ ಗದಾಪರ್ವ ಮುಗಿಯುತ್ತದೆ. 10ನೇ ಪರ್ವ. ಕುಮಾರವ್ಯಾಸ 10ನೇ ಪರ್ವದವರೆಗೂ ಮಾತ್ರ ಏನು ಅಂದರೆ ಕಾವ್ಯವನ್ನು ರಚನೆ ಮಾಡಿರುವಂಥದ್ದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಕುವೆಂಪು ಅವರ ಈ ಸಾಲುಗಳನ್ನು ನೋಡಿದಾಗ ಒಂದು ಕಡೆ ಕುಮಾರವ್ಯಾಸನ ಹೇಳ್ತಾನೆ, ಕವಿ ಗದುಗಿನ ವೀರನಾರಾಯಣ, ನಾನು ಕೇವಲ ಲಿಪಿಕಾರ ಅಂತ ಹೇಳಿ. ಇಲ್ಲಿ ವೀರನಾರಾಯಣ ಮತ್ತು ಕುಮಾರವ್ಯಾಸನ ಒಂದು ಯಾವ ರೀತಿ ನಾವು ನೋಡಿದ್ವೋ, ನನಗೆ ಈ ಪದ್ಯ ನೋಡಿದಾಗ ಕುಮಾರವ್ಯಾಸ ಮತ್ತು ಕುವೆಂಪು ಅವ್ರ ನೆನಪಾಗ್ತದೆ. ಹೇಗೆ ವೀರನಾರಾಯಣ ಹೇಳ್ತಾ ಇದ್ದ ಅದನ್ನು ಕುಮಾರವ್ಯಾಸ ಬರಿತಾ ಇದ್ನೋ, ಹಾಗೆ ಕುಮಾರವ್ಯಾಸ ಭಾರತವನ್ನು ಕವಿ ಕುವೆಂಪು ಹೇಳುವಂಥ ಒಂದು ಹೋಲಿಕೆಯನ್ನು ನನಗೆ ಇಲ್ಲಿ ನೆನಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇಡೀ ಮಹಾಭಾರತದ 18 ದಿನದ ಆ ಯುದ್ಧವನ್ನು ತಮ್ಮ ಕವನದಲ್ಲಿ ಅತ್ಯದ್ಭುತವಾಗಿ ಸೆರೆ ಹಿಡಿಯುವಂಥದ್ದು. ಇಡೀ ನಾವು ಗದುಗಿನ ಭಾರತ, ಕುಮಾರವ್ಯಾಸ ಭಾರತಕ್ಕಿರುವಂಥ ಹೆಸರು, ಕುಮಾರವ್ಯಾಸ ಬರೆದಂಥ ಕರ್ನಾಟ ಭಾರತ ಕಥಾಮಂಜರಿಗೆ ಇಡೀ 10 ಪರ್ವಗಳನ್ನು ನಾವು ಓದಲಿಕ್ಕೆ ಬಹಳಷ್ಟು ಸಮಯ ತಗೋಬಹುದೇನೋ. ಆದರೆ ಕವಿ ಕುವೆಂಪು ತಮ್ಮ ಇಡೀ ಕಾವ್ಯದಲ್ಲಿ ಇಡೀ ಮಹಾಭಾರತ ಅಥವಾ ಆ ಮಹಾಭಾರತ ಕುರುಕ್ಷೇತ್ರ ಯುದ್ಧವನ್ನೇ ಏನು ಅಂದರೆ ತಮ್ಮ ಕಾವ್ಯದಲ್ಲಿ ಇಲ್ಲಿ ತಿಳಿಸ್ಕೊಡ್ತಾರೆ. ಅಂದರೆ ನಾವು ಹೇಗೆ ಇಡೀ ಮಹಾಭಾರತವನ್ನು ಒಂದು ಕುಮಾರವ್ಯಾಸನ ಕೃತಿಯ ಮೂಲಕ ನೋಡ್ಬೋದು, ಹಾಗೆ ಇಡೀ ಮಹಾಭಾರತ ಕುರುಕ್ಷೇತ್ರ ಕುಮಾರವ್ಯಾಸ ಬರೆದಂಥದ್ದನ್ನು ನಾವು ಕವಿ ಕುವೆಂಪು ಅವ್ರ ಮೂಲಕ ನೋಡ್ಬೋದು. ಅದಕ್ಕೆ ಹೇಳ್ತಾರೆ, ಕುಮಾರವ್ಯಾಸ ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು. ಮಹಾಭಾರತ ನಡೆದದ್ದು ದ್ವಾಪರ ಯುಗದಲ್ಲಿ, ಆದರೆ ಕುಮಾರವ್ಯಾಸ ಇಷ್ಟು ಸುಂದರವಾಗಿ ಅದನ್ನು ಬಿತ್ತರಿಸಿದ್ದಾನೆ ಅಂತಂದರೆ ಸ್ವತಃ ಇವತ್ತು ನಾವು ಕಲಿಯುಗದಲ್ಲಿದ್ದರೂ ಅದು ದ್ವಾಪರದಂತೆ ಅನಿಸುತ್ತೆ ಅಂತ. ಅಂದರೆ ಅಷ್ಟು ಏನು ಅಂದರೆ ಆ ಕಾವ್ಯ ನಮ್ಮನ್ನು ಅಲ್ಲಿಯ ವಾಸ್ತವಕ್ಕೆ ಕರ್ಕೊಂಡು ಹೋಗ್ತಾ, ಆ ದ್ವಾಪರ ಯುಗಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತದೆ ಅಂತ. ಭಾರತ ಕಣ್ಣಲ್ಲಿ ಕುಣಿಯುವುದು ನೋಡಿರಿ, ಇಡೀ ಮಹಾಭಾರತವೇ ನಮ್ಮ ಕಣ್ಣ ಮುಂದೆ ಸಚಿತ್ರವಾಗಿ ಬರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು, ಮೈಯೆಲ್ಲ ರೋಮಾಂಚನಗೊಳ್ತದೆ ಅನ್ನುವಂಥ ಮಾತನ್ನು ಕವಿ ಹೇಳ್ತಾರೆ. ಆ ಕುರುಭೂಮಿಯ ತೋರುವುದು, ಆ ಕುರುಕ್ಷೇತ್ರ ಭೂಮಿಯನ್ನೇ ಏನಂದರೆ ನಮ್ಮ ಕಣ್ಣು ಮುಂದೆ ಕಟ್ಟುವಂತೆ ಆ ಕುಮಾರವ್ಯಾಸ ಬರಿತಾನೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ಒಂದು ಕಡೆ ಕುಮಾರವ್ಯಾಸನೂ ಕೂಡ ಹೇಳುವಂಥದ್ದು, ತಾನು ಬರೆದಂಥ ಕಾವ್ಯ ಕೇವಲ ತನ್ನ ಸಾಹಿತ್ಯ ಬರೀಬೇಕು ಅಂತಲ್ಲ, ಅರಸ ಮತ್ತು ಕ್ಷತ್ರಿಯರಿಗೆ ವೀರಗುಣವನ್ನು ಕಲಿಸ್ಕೊಡ್ತದೆ, ಬ್ರಾಹ್ಮಣರಿಗೆ ವೇದಸಾರವನ್ನು ತಿಳಿಸ್ಕೊಡ್ತದೆ, ಯೋಗಿಗಳಿಗೆ ವಿಚಾರವನ್ನು ತಿಳಿಸ್ಕೊಡ್ತದೆ, ಮಂತ್ರಿಗಳಿಗೆ ಬುದ್ಧಿಶಕ್ತಿಯನ್ನು ಕೊಡ್ತದೆ, ವಿರಹಿಗಳಿಗೆ ಶೃಂಗಾರ, ಕವಿಗಳಿಗೆ ನಾನಾ ಬಗೆಯ ಅಲಂಕಾರ ರೂಪಕಗಳನ್ನು ತಿಳಿಸ್ಕೊಡ್ತದೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ಕೇವಲ ಕುರುಭೂಮಿಯನ್ನು ತೋರುವುದಷ್ಟೇ ಅಲ್ಲ, ಆ ರಣರಂಗದಲ್ಲಿ ಆ ಸಂಗ್ರಾಮದಲ್ಲಿ ಪಟುಭಟರಾರ್ಭಟ ಕೇಳುವುದು ಮೈನವಿರೇಳುವುದು. ಆ ಇಡೀ ಮಹಾಭಾರತ ಯುದ್ಧ ಪ್ರಸಂಗವೇ ಏನು ಅಂತಂದರೆ ನಮ್ಮ ಕಣ್ಣ ಮುಂದೆ ಬರುವಂಥದ್ದು ಅಂತ. ನಮ್ಮ ಮೈನವಿರೇಳುವುದು, ನಮ್ಮಲ್ಲಿ ವಿಸ್ಮಯವಾಗುವುದು. ಆ ಇಡೀ ಭಾರತವನ್ನು, ಕುಮಾರವ್ಯಾಸ ಭಾರತವನ್ನು ಓದಬೇಕಾದ್ರೇ ಏನು ಅಂದರೆ ನಮಗಿನ್ನೊಂಥ ಅನುಭವ ಏನು ಅಂದರೆ ಸಿಗ್ತದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳುವಂಥದ್ದು.
ಹೊಳೆಯುವ ಕೈದುಗಳಾಟದಲ್ಲಿ ಕಲಿಗಳ ಕದನದ ಕೂಟದಲ್ಲಿ ತಾಗುವ ಗದೆಗಳ ಸಂಘಟನೆಯಲ್ಲಿ ರಥಚಕ್ರಧ್ವನಿ ಚಿತ್ಕಾರದಲ್ಲಿ ಸಾಯರ ಶಾಪದಲ್ಲಿ ಬೀಳ್ವರ ತಾಪದಲ್ಲಿ. ಯುದ್ಧ ಅಂದಾಗ ಸಹಜವಾಗಿ ಅಲ್ಲಿ ಒಬ್ಬರ ಮೇಲೆ ಒಬ್ಬರು ಆಕ್ರಮಣ ಮಾಡುವಂಥದ್ದು, ಒಬ್ಬರ ಮೇಲೆ ಒಬ್ಬರು ಹಲ್ಲೆ ಮಾಡುವಂಥದ್ದು ಈ ರೀತಿ ಸಹಜವಾಗಿರ್ತದೆ. ಹೊಳೆಯುವ ಕೈದುಗಳ ಆಟದಲ್ಲಿ, ಕೈದು ಅಂದರೆ ಆಯುಧ ಅಂತ, ಆಯುಧಗಳನ್ನು ತಂದಂಥ ಆಯುಧಗಳೇನು ಅಂದರೆ ಅದೇ ತಾನೇ ಯುದ್ಧಕ್ಕೆ ಸನ್ನದ್ಧರಾಗಿ ಬಂದಂಥದ್ದು, ಹೊಳಿತಾ ಇದ್ವು ಅಂತ. ಆ ಥರ ಏನು ಅಂದರೆ ಯುದ್ಧಕ್ಕೆ ಸನ್ನದ್ಧರಾಗಿ ತೊಗೊಂಬಂದಂಥ ಆಯುಧಗಳು ಅಲ್ಲಿ ಇದ್ವು ಅಂತ. ಕಲಿಗಳ ಕದನದ ಕೂಟದಲ್ಲಿ, ಕಲಿಗಳು ಅಂದರೆ ವೀರರು, ಶೂರರು, ಎಲ್ಲರೂ ಕದನಕ್ಕೆ ಸಜ್ಜಾಗಿ ಬಂದಂಥವ್ರು ಅಂತ. ಪಾಂಡವರ ಪಕ್ಷದಲ್ಲಿ ಸೈನ್ಯ ಕಡಿಮೆ ಇತ್ತು ನಿಜ, ಕೌರವರಲ್ಲೂ ಹೆಚ್ಚಾಗಿತ್ತು. ಆದರೂ ಸಹ ಏನು ಅಂತಂದರೆ ಎದೆಗುಂದದೆ ಪರಸ್ಪರ ಎರಡೂ ಕಡೆಯವರು ಏನು ಅಂದರೆ ಯುದ್ಧದಲ್ಲಿ ತಲೀನರಾಗಿದ್ದರು ಅಂತ. ತಾಗುವ ಗದೆಗಳ ಸಂಘಟನೆಯಲ್ಲಿ ಒಬ್ರಿಗೊಬ್ರು ಗದಾಪ್ರಹಾರವನ್ನು ಮಾಡುವಂಥದ್ದು. ಇವತ್ತಿನೆಲ್ಲ ನಾವು ಆಧುನಿಕ ತಂತ್ರಜ್ಞಾನದಲ್ಲಿ ಬೇರೆ ಬೇರೆ ಒಂದು ಸಣ್ಣ ಅಣುಬಾಂಬನ್ನು ಹಾಕಿಬಿಟ್ರೆ ಇಡೀ ಊರುಗಳೇ ನಗರಗಳೇ ನಾಶ ಆಗಿ ಹೋಗುವಂಥ ಕಾಲ ಇವತ್ತು. ಆದರೆ ಅವತ್ತಿನ ದಿನಮಾನಗಳಲ್ಲಿ ಖಡ್ಗ, ಕತ್ತಿ, ಬಿಲ್ಲು, ಬಾಣ ಇವುಗಳನ್ನೇ ಗದೆ ಇವುಗಳನ್ನೇ ಏನೊಂದು ಬಳಸ್ತಾಯಿದ್ರು. ಆ ಗದೆಗಳನ್ನು ಎತ್ತಬೇಕು ಅಂದ್ರೆ ಅವು 10 kgನೋ 15 kgನೋ ಇರ್ತಾಯಿದ್ವು. ಅಷ್ಟು ಭಾರವಾದಂಥ ಗದೆಗಳನ್ನ ಎತ್ತಬೇಕಂದ್ರೆ ಅವರೆಷ್ಟು ವೀರರು ಶೂರರಾಗಿದ್ದರು ಅಂತ ಇಲ್ಲಿ ಆಲೋಚನೆ ಆ ಗದೆಗಳನ್ನು ಪರಸ್ಪರ ಘರ್ಷಿಸಿದಾಗ ಉಂಟಾಗುವಂತಹ ಆ ಶಬ್ದ ಇದೆಲ್ಲವೂ ಸಹ ಏನು ಅಂದರೆ ನಮ್ಮ ಕಿವಿಯಲ್ಲಿ ಕೇಳಿಸ್ತದೆ ಅನ್ನೋ ರೀತಿಯಲ್ಲಿ ಕವಿ ವರ್ಣಿಸ್ತಾನೆ ಅಂತ. ರಥಚಕ್ರ ಧ್ವನಿ ಚಿತ್ಕಾರದಲ್ಲಿ, ರಥಗಳು ವೇಗವಾಗಿ ಹೋಗ್ತಾ ಇರಬೇಕಾದ್ರೆ, ಯುದ್ಧಕ್ಕೆ ಮುನ್ನುಗ್ತಿರ್ಬೇಕಾದ್ರೆ ಆ ರಥದೊಂದಿಗೆ ಆ ಗಾಳಿಯೂ ಸಹ ಹೋಗ್ತಾ ಇತ್ತು ಅನ್ನುವಂಥದ್ದು. ಸಾಯುವರ ಶಾಪದಲ್ಲಿ ಬೀಳ್ವರ ತಾಪದಲ್ಲಿ ಎಷ್ಟೋ ಕಲಿಗಳು, ಎಷ್ಟೋ ಶೂರರು, ಎಷ್ಟೋ ಸೈನಿಕರು ಆ ಮಹಾಭಾರತ ಯುದ್ಧದಲ್ಲಿ ಲಕ್ಷಗಟ್ಟಲೆ ಸೈನಿಕರೇನು ಅಂತಂದರೆ ಅಲ್ಲಿ ತಮ್ಮ ಜೀವವನ್ನು ಕೊಟ್ಟರು ಅಂತ ಹೇಳಲಾಗ್ತದೆ. ಹಾಗೆ ಬೀಳ್ವರ ತಾಪದಲ್ಲಿ ಕೆಲವೊಬ್ಬರು ಯುದ್ಧದಲ್ಲಿ ಸೈನಿಕರು ಸತ್ತೇ ಹೋದರು, ಇನ್ನೆಷ್ಟೋ ಸೈನಿಕರು ಗಾಯಾಳುಗಳಾಗಿ ಒದ್ದಾಡ್ತಾ ಇರುವಂಥದ್ದು, ನರಳಾಡ್ತಾ ಇರುವಂಥದ್ದು, ಆ ತಾಪ, ಆ ನೋವು ಸಹ ಏನು ಅಂದರೆ ಆ ಯುದ್ಧ ಭೂಮಿಯಲ್ಲಿ ಕಾಣ್ತಾ ಇತ್ತು ಅನ್ನುವಂಥ ಮಾತನ್ನು ಕವಿ ಇಲ್ಲಿ ವರ್ಣಿಸ್ತಾರೆ. ನಸುಸೋತಿರುವರ ಕೋಪದಲ್ಲಿ ನೆರೆಗೆದ್ದಿಹರ್ ಆ ಟೋಪದಲ್ಲಿ ಕೆನೆಯುವ ಹಯಗಳ ಹೇಷಾವರದಲ್ಲಿ ಕಿವಿ ಬಿರಿಯುವುದು, ಎದೆ ಮುರಿಯುವುದು, ಬಸಿಯುವ ಮಜ್ಜೆಯ ಪಂಕದೊಳೊಡಿ ಚಿಮ್ಮುವ ರಕ್ತನ ಬುಗ್ಗೆಯ ನೋಡಿ ಕಣ್ಣೊಡೆಯುವುದು, ಮೈ ನಡುಗುವುದು. ಪ್ರತಿಯೊಬ್ಬರಲ್ಲೂ ನಸು ಸೋತಿರುವ ಕೋಪದಲ್ಲಿ, ಪ್ರತಿಯೊಬ್ಬರಲ್ಲೂ ಏನು ಅಂತಂದರೆ ಆ ಕೋಪ, ಭೀಮ ಆಗಿರ್ಬೋದು, ದುರ್ಯೋಧನ ಆಗಿರ್ಬೋದು, ಅರ್ಜುನ ಪ್ರತಿಯೊಬ್ಬರಿಗೂ ಸಹ ಏನು ಅಂತಂದರೆ ಅಲ್ಲಿ ಕೋಪ, ತಾಪ, ಸಿಟ್ಟು ಇದೆಲ್ಲವೂ ಕೂಡ ಇದೆ ಅಂತ. ನೆರೆಗೆದ್ದಿಹರ ಆ ಟೋಪದಲ್ಲಿ ಒಂದು ಕ್ಷಣ ಪಾಂಡವರಿಗೆ ಮೇಲುಗೈ ಆದರೆ ಒಂದು ಕ್ಷಣ ಕೌರವರಿಗೆ ಮೇಲುಗೈ ಆಗುವಂಥದ್ದು ಅಂತ. ಅದಕ್ಕೆ ಆಟೋಪ ಆಟ ಅಂತ ಹೇಳ್ತಾರೆ. ಆಟ ನಾವು ಹಾವು ಏಣಿ ಆಟ ಅಂತ ಹೇಳ್ತೀವಲ್ಲ, ಒಂದು ಕ್ಷಣ ಗೆದ್ದೀವಿ ಅಂತ ಅನಿಸಿದಾಗ ಮತ್ತೆ ಒಂದು ಕ್ಷಣಕ್ಕೆ ನಾವೇನಂದರೆ ಸೋತು ಹೋಗಿರ್ತೀವಿ ಅಂತ. ಹಾಗೆ ಯುದ್ಧದಲ್ಲೂ ಸಹ ಏನು ಅಂತಂದರೆ ಪೂರ್ತಿಗೆ ಒಬ್ಬರಿಗೆ ಗೆಲುವಾಗುತ್ತನ ಇಂಥದ್ದು ಏನು ಅಂದರೆ ಇದ್ದೇ ಇರ್ತದೆ ಅಂತ. ಕೆನೆಯುವ ಹಯಗಳ ಹೇಷಾರವದಲ್ಲಿ, ಕೆನೆಯುವ ಹಯಗಳ ಹೇಷಾರವದಲ್ಲಿ ಅಂತಂದರೆ ಆ ಕುದುರೆಗಳು ಯುದ್ಧಕ್ಕೆ ತೊಗೊಂಡು ಹೋಗ್ಬೇಕಾದ್ರೆ ಅವರು ಎಷ್ಟು ಆ ಕುದುರೆಯನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ಜಗ್ತಾ ಇರ್ತಾರೋ ಅಷ್ಟು ಕುದುರೆ ಏನು ಅಂದರೆ ವೇಗವಾಗಿ ಹೋಗುವಂಥದ್ದು. ಹೇಷಾರವ ಅಂತಂದರೆ ಆ ಪುಳಕದಿಂದ ಆ ಕುದುರೆ ಏನು ಅಂದರೆ ಜಿಗಿತಾ ಇದ್ವು ಅಂತ. ಯಾಕಂದರೆ ಸಾಕಷ್ಟು ಯುದ್ಧದ ಸದ್ದು, ಆ ಶಬ್ದಗಳು ಏನು ಅಂದರೆ ಕೆಲವೊಂದು ಸತಿ ಆ ಕುದುರೆಗಳಿಗೆ ಭಯವನ್ನು ಮಾಡಿದರೆ, ಮತ್ತು ಕೆಲವೊಂದು ಸತಿ ಅವುಗಳಿಗೇನು ಅಂತಂದರೆ ಅಲ್ಲಿ ಪುಳಕವನ್ನು ಉಂಟು ಮಾಡಿ ಆ ಕುದುರೆಗಳು ಜಿಗಿತಾ ಇದ್ವು ಅನ್ನುವಂಥದ್ದು. ಕಿವಿ ಬಿರಿಯುವುದು, ಎದೆ ಮುರಿಯುವುದು. ಆ ಯುದ್ಧದ ಇಡೀ ಪ್ರಸಂಗವನ್ನು ನಾವು ಕಣ್ಮುಂದೆ ತಂದುಕೊಂಡಾಗ ಆ ಶಬ್ದ, ಚಿತ್ಕಾರ, ಯುದ್ಧ ಸಂಘರ್ಷ, ಆ ಗದೆಗಳ ಸಂಘರ್ಷ ಆಗಿರ್ಬೋದು, ನೋವಿನಿಂದ ಬಳಲ್ತಾ ಇರುವಂಥವ್ರಾಗಿರ್ಬೋದು, ಸಾಯ್ತಾ ಇರಬೇಕಾದ್ರೆ ಚೀರಾಡಿ ಕಷ್ಟದಲ್ಲಿ ಇರುವಂಥವ್ರು ನೋಡಬೇಕು, ಆ ರಥದ ಹೋಗ್ತಾ ಇರಬೇಕಾದ್ರೆ ಅದರದ್ದು ಒಂದು ಶಬ್ದ ಆಗಿರ್ಬೋದು. ಹೀಗೆ ಪ್ರತಿಯೊಂದು ಸಹ ಕೇಳಿದಾಗ ಏನು ಅಂತಂದರೆ ನಮ್ಮ ಕಿವಿ ಬಿರಿದು ಹೋಗುವಂಥದ್ದು ಅಂತ ಅಷ್ಟು ಸುಂದರವಾಗಿ ಕುಮಾರವ್ಯಾಸ ವರ್ಣನೆ ಮಾಡ್ತಾನೆ ಅಂತ. ಎದೆ ಮುರಿಯುವುದು, ಒಂದು ಕ್ಷಣ ಎದೆ ನಡುಗಿ ಹೋಗಿಬಿಡ್ತದೆ ಅಂತ. ನಮಗೆ ಒಂದು
ಹನಿ ರಕ್ತವನ್ನು ನೋಡಿದಾಗ ಎಷ್ಟೋ ಭಯ ಪಡ್ತೀವಿ ನಾವು. ಅಂಥದ್ರಲ್ಲಿ ಆ ಇಡೀ ಯುದ್ಧದಲ್ಲಿ ಲಕ್ಷಾನುಗಟ್ಟಲೆ ಸೈನಿಕರು ಪರಸ್ಪರ ಇಲ್ಲಿ ಯುದ್ಧದಲ್ಲಿ ಹೋರಾಡ್ತಾ ಇರಬೇಕಾದ್ರೆ ಸಾವು ನೋವು ಇಂಥವೆಲ್ಲ ಸಹಜ. ಇವನ್ನೆಲ್ಲ ನೋಡಿದಾಗ ಏನು ಅಂದರೆ ಎದೆ ಮುರಿದು. ಯಾಕಂದರೆ ಎಷ್ಟೋ ಮಕ್ಕಳನ್ನು ಕಳ್ಕೊಂಡಂಥ ತಂದೆ ತಾಯಿಗಳಿದ್ದರು, ತಂದೆಯನ್ನು ಕಳ್ಕೊಂಡಂಥ ಮಕ್ಕಳಿದ್ರು, ಅಣ್ಣನನ್ನು ಹಾಗೆ ತಮ್ಮನನ್ನು ಕಳ್ಕೊಂಡಂಥ ಎಷ್ಟೋ ಜನ ಇದ್ದರು. ಅವರೆಲ್ಲರೂ ತಮ್ಮವರು ಮಡಿದಾಗ ಆಗುವಂಥ ದುಃಖ ನೋವು ಸಹ ಏನು ಅಂದರೆ ಇಲ್ಲಿರ್ತಾ ಇತ್ತು ಅಂತ. ಬಸಿಯುವ ಮಜ್ಜೆಯ ಪಂಕದೊಳಡಿ ಚಿಮ್ಮುವ ರಕ್ತನ ಬುಗ್ಗೆಯ ನೋಡಿ ಕಣ್ಣೊಡೆಯುವುದು ಮೈ ನಡಗುವುದು. ನಾವು ಈಗೇನಾದರೂ ಒಂದು ಸಣ್ಣ ಅವಘಡ ಆಕಸ್ಮಿಕ ಅಥವಾ ಆಕ್ಸಿಡೆಂಟ್ ಅಂತ ಅದು ಅಂದರೆ ತಕ್ಷಣ ಏನು ಅಂದರೆ ಆಸ್ಪತ್ರೆಯವರಿಗೆ ಆ್ಯಂಬುಲೆನ್ಸ್ ಅವರಿಗೆ ನಾವು ಕರಿತೀವಿ. ಆದರೆ ಅವತ್ತಿನ ದಿನಮಾನಗಳಲ್ಲಿ ಆ ಸೌಲಭ್ಯಗಳಿರ್ತಾ ಇರಲಿಲ್ಲ. ಒಂದಿಷ್ಟು ಶುಶ್ರೂಷೆ ಮಾಡ್ತಾಯಿದ್ರು ನಿಜ, ಆದರೆ ಎಷ್ಟೋ ಜನ ಅವರಿಗೆ ಸಿಗಬೇಕಾದಂಥ ಚಿಕಿತ್ಸೆ ಸಿಗದೇ ಇದ್ದಾಗ ಅಲ್ಲೇನು ಅಂತಂದರೆ ಸತ್ತು ಹೋಗುವಂಥ ಪ್ರಸಂಗವೂ ಉಂಟಾಗ್ತಾ ಇತ್ತು. ಬಸಿಯುವ ಮಜ್ಜೆಯ ಪಂಕದೊಳಡಿ, ಇಲ್ಲಿ ಮಜ್ಜೆ ಅಂತಂದರೆ ಸಪ್ತಧಾತು ಅಂತ ಹೇಳ್ತೀವಿ. ರಕ್ತ ಮಾಂಸ ಅಸ್ಥಿ ಎಲ್ಲ ಸತ್ತು ಹೋದಾಗ ಎಷ್ಟೋ ಸತಿ ಒಂದೇ ಸಮನೆ ಹೆಣಗಳನ್ನು ಸಹ ಸುಡಲಿಕ್ಕಾಗದೆ ರಾಶಿ ರಾಶಿ ಹೆಣಗಳನ್ನು ಅವ್ರ ಕಡೆ ಯಾರಾದರೂ ಬಂದರೆ ಅದನ್ನು ಶವವನ್ನು ಕಳಿಸ್ತಾ ಇದ್ರು. ಇಲ್ಲಾಂದರೆ ಎಷ್ಟೋ ಸೈನಿಕರ ಶವ ಸಂಸ್ಕಾರವನ್ನು ಏನು ಅಂದರೆ ಅವರೇ ಮಾಡ್ತಾಯಿದ್ರು ಅನ್ನುವಂಥದ್ದನ್ನು ಹೇಳಲಾಗ್ತದೆ. ಅದಕ್ಕೆ ಆ ರಕ್ತ ಮಾಂಸ ಏನು ಅಂತಂದರೆ ಹೊಲಸು ಕೆಸರು, ಪಂಖ ಅಂತಂದರೆ ಪಂಖದೊಳಡಿ ಅಂದರೆ ರಕ್ತ ಹಾಗೆ ಸೋರ್ತಾನೆ ಇತ್ತು, ವಾಸನೆ ಬರ್ತಾ ಇತ್ತು, ಹೊಲಸಿತ್ತು ಅಥವಾ ಕೆಸರು ಅಂದರೆ ಪಂಖ ಅಂತಲೇ ಹೇಳ್ತಾರೆ. ಇಲ್ಲಿ ನಾವು ಇದಕ್ಕೆ ನೋಡಬೇಕಂದ್ರೆ ಅದು ಹೊಲಸು ಅಂತ ಹೇಳ್ತೀವಿ. ಆ ರಕ್ತದ ವಾಸನೆ, ಆ ಮಾಂಸ ಅಸ್ಥಿ ಇವೆಲ್ಲವೂ ಸಹ ಏನು ಅಂದರೆ ಅಷ್ಟೇ ಅಲ್ಲದೆ ಆ ರೀತಿ ಖಡ್ಗವನ್ನು ಚುಚ್ಚಿದಾಗಲೋ ಬಾಣ ತಗುಲಿದಾಗೋ ಆ ರಕ್ತವು ಏನಂದರೆ ಬುಗ್ಗೆಯಂತೆ ಏನು ಮಾಡ್ತಾ ಇತ್ತು ಅಂದರೆ ಚಿಮ್ಮಿ ಬರ್ತಾ ಇತ್ತು ಅಂತ. ಇದನ್ನೆಲ್ಲ ನೋಡಿದಂಥವ್ರಿಗೂ ಸಹ ಅಂದರೆ ಕಣ್ಣು ಒಡೆಯೋದು ಅಂದರೆ ಅಕ್ಷರಶಃ ಅದೇ ಥರ ಅಲ್ಲ, ಅಂದರೆ ಅಷ್ಟು ಏನು ಅಂತಂದರೆ ಅಲ್ಲಿ ಭಯಂಕರವಾಗಿರ್ತಾ ಇತ್ತು ಅಂತ. ಮೈ ನಡುಗುವುದು, ಒಂದು ಕ್ಷಣ ಬರೀ ಸುಮ್ಮನೆ ಅಂಥ ವಿಷಯಗಳನ್ನು ಕೇಳಿದಾಗಲೇ ನಮಗೆ ಭಯ ಆಗುತ್ತೆ. ಅಂಥದ್ರಲ್ಲಿ ಸಾಕ್ಷಾತ್ ಕಣ್ಣಿಗೆ ಕಟ್ಟು ಹಾಗೆ ಬರೆದಿರುವಂಥ ಕುಮಾರವ್ಯಾಸನ ಬಗ್ಗೆ ಇಲ್ಲಿ ಏನು ಅಂದರೆ ಕವಿ ಹೇಳ್ತಾರೆ. ಅದನ್ನು ಆ ಥರ ಏನು ಅಂದರೆ ಕುಮಾರವ್ಯಾಸ ಯುದ್ಧದ ಚಿತ್ರಣವನ್ನು ಅಲ್ಲಿ ಬರೆದಿದ್ದಾನೆ ಅನ್ನುವಂಥ ಮಾತನ್ನು ಕವಿ ಕುವೆಂಪು ಹೇಳ್ತಾರೆ. ಕೇಳಿರಿ ಪಾರ್ಥನ ಸಾರಥಿಯು ರಣಗೀತೆಯನು ರಣನೀತಿಯನು ಬೋಧಿಸುವನು ನಿರ್ಭೀತಿಯನು ಕುರುರಂಗದ ಶರಶಯ್ಯೆಯಲ್ಲಿ ಭೀಷ್ಮನು ಮಲಗಿಹನು ಹೆಣಗಳ ಬಣಬೆಯ ಮಂಚದಲ್ಲಿ ದ್ರೋಣನು ಬಿದ್ದಿಹನು ನೆತ್ತರ ಇಂಟು ತರಲಿರುವನು ಭೀಮನು. ಕೇಳಿರಿ ಪಾರ್ಥನ ಸಾರಥಿಯು, ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ ಅರ್ಜುನನ ಸಾರಥಿಯಾಗಿ ಕೃಷ್ಣ ಇದ್ದಂಥದ್ದು. ಯಾದವ ಕುಲದ ಸೈನ್ಯವನ್ನೆಲ್ಲ ಕೃಷ್ಣ ದುರ್ಯೋಧನನ ಆಸೆಯಂತೆ ಆತನಿಗೆ ಕೊಟ್ಟಾಗ ನಾನು ಶಸ್ತ್ರವನ್ನು ಹಿಡಿಯೋದಿಲ್ಲ ಅಂತ ಹೇಳಿ ಕೃಷ್ಣ ಏನು ಅಂತಂದರೆ ಪಾರ್ಥನ ಸಾರಥಿ ಆಗ್ತಾನೆ. ಅಲ್ಲೇ ಅದಕ್ಕೆ ಕುಮಾರವ್ಯಾಸ ಇಲ್ಲಿ ಮುಖ್ಯ ಆತನ ಕಥಾನಾಯಕನೇ ಯಾರು ಅಂತಂದರೆ ಕೃಷ್ಣ ಅಂತ ಹೇಳ್ಬೋದು. ಅದಕ್ಕೆ ಆತ ಪ್ರಾರಂಭದಲ್ಲೇ ಬರೀತಾನೆ, ತಿಳಿಯ ಹೇಳುವೆ ಕೃಷ್ಣನ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂತಿರೆ. ಆತನ ಬರಿತಾ ಇರೋದೇ ಕೃಷ್ಣನಿಗೋಸ್ಕರ, ಆತನ ದೇವರೇ ಅಥವಾ ಆತನ ದೈವವೇ ಕೃಷ್ಣ ಅಂತ, ಅಲ್ಲಿ ಕೃಷ್ಣನೇ ಕಥಾನಾಯಕ ಅನ್ನುವಂಥ ಮಾತನ್ನು ಹೇಳ್ತಾನೆ. ಅದಕ್ಕೋಸ್ಕರ ಆತನು ಇಲ್ಲಿ ಏನಂದರೆ ಪ್ರಮುಖವಾದಂಥ ಪಾತ್ರ. ಮಹಾಭಾರತದಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ಸನ್ನಿವೇಶ ಅಂತಂದರೆ ಕೃಷ್ಣ ಅರ್ಜುನನಿಗೆ ಗೀತೆಯನ್ನು ಉಪದೇಶಿಸಿದಂಥದ್ದು. ಅದಕ್ಕೆ ಹೇಳ್ತಾರೆ, ಕೇಳಿರಿ ಪಾರ್ಥನ ಸಾರಥಿಯು ರಣಗೀತೆಯನು ರಣನೀತಿಯನು. ಅರ್ಜುನ ಯುದ್ಧ ಬೇಡ ಸಾಕು ಇದನ್ನು ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿದಾಗ ಧರ್ಮವನ್ನು ಕಾಯೋದಕ್ಕೋಸ್ಕರ ನೀನು ಶಸ್ತ್ರವನ್ನು ಹಿಡಿಲೇಬೇಕು ಅಂತ ಕೃಷ್ಣ ತನ್ನ ವಿರಾಟ ರೂಪವನ್ನು ತೋರಿಸಿ ಆತನಿಗೆ ಭಗವದ್ಗೀತೆಯನ್ನು ಬೋಧಿಸುವಂಥದ್ದು. ಆಗಲೇ ಏನು ಅಂದರೆ ಅರ್ಜುನ ಮನಸ್ಸು ಬದಲಾಯಿಸಿ ಮತ್ತೆ ಯುದ್ಧಕ್ಕೆ ಸನ್ನದ್ಧನಾಗುವಂಥದ್ದು. ಅದು ಬಹಳಷ್ಟು ಆ ಕೃಷ್ಣನ ಭಗವದ್ಗೀತೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೂ ಕೂಡ ಏನು ಅಂತಂದರೆ ಗೀತೆಯ ಕೆಲವೊಂದಿಷ್ಟು ವಿಷಯಗಳನ್ನು ನಾವು ಸಹ ಏನು ಅಂದರೆ ನೆಮ್ಮದಿಯಿಂದ ಬದುಕ್ಬೋದು ಅಂತ. ಹಾಗೆ ಅದಕ್ಕೆ ರಣಗೀತೆಯನು ರಣನೀತಿಯನು ಎರಡನ್ನೂ ಹೇಳ್ತಾರೆ. ರಣಗೀತೆ ಯುದ್ಧಗೀತೆ ಅಥವಾ ರಣನೀತಿ ಅಂತ ಹೇಳಿ ಇಲ್ಲಿ ಹೇಳ್ಬೋದು. ಅಂದರೆ ಅದನ್ನೂ ಕೂಡ ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಬೋದು ಅಂತ. ಯಾಕೆ ಹಿಂದೆ ಮೆಟ್ಟಬೇಡ, ಯಾಕೆ ಹಿಂದೆ ಸರಿಬೇಡ ಅನ್ನುವಂಥದ್ದನ್ನು ಇಲ್ಲಿ ಕೃಷ್ಣ ಏನಂದರೆ, ಯಾಕಂದರೆ
ಅಧರ್ಮ ತಾಂಡವವಾಡ್ತಾ ಇದೆ, ಧರ್ಮಕ್ಕೆ ಜಯ ಸಿಗಬೇಕಾಗಿದೆ, ಆ ಕಾರಣಕ್ಕೋಸ್ಕರ ನೀನು ಯುದ್ಧವನ್ನು ಮಾಡುವಂಥ ಆ ಗೀತೆಯನ್ನು ಉಪದೇಶಿಸೋದ್ರ ಮೂಲಕ ಏನು ಅಂದರೆ ಇಲ್ಲಿ ಹೇಳುವಂಥದ್ದು. ಕುರುರಂಗದ ಶರಶಯ್ಯೆಯಲ್ಲಿ ಭೀಷ್ಮನು ಮಲಗಿಹನು, ಹೆಣಗಳ ಬಣಬೆಯ ಮಂಚದಲ್ಲಿ ದ್ರೋಣನು ಬಿದ್ದಿಹನು, ನೆತ್ತರ ಇಂಟುತ್ತಲಿರವು ಭೀಮನು. ಕುಮಾರವ್ಯಾಸ ಭಾರತದ ಮತ್ತೊಂದು ವಿಶೇಷತೆ ಏನು ಅಂತಂದರೆ, ಸ್ವತಃ ಕುಮಾರವ್ಯಾಸ ಹೇಳ್ತಾನೆ ಇಲ್ಲಿ. ಆತನ ಕುಮಾರವ್ಯಾಸನ ಕೃತಿಯಲ್ಲಿ ನಾವು ಹೇಳ್ಬೋದು, ಪಾತ್ರಗಳು ಕಣ್ಣಿಗೆ ಕಷ್ಟುವಷ್ಟು ಸ್ಪಷ್ಟವಾಗಿ ಹೇಳ್ತಾನೆ ಅಂತ ಹೇಳಲಾಗ್ತದೆ. ಹಾಗೆ ಅವನ ಎಲ್ಲ ಪಾತ್ರಗಳು ಅಂದರೆ ಕುಮಾರವ್ಯಾಸನ ಕಾವ್ಯದಲ್ಲಿ ಬರುವಂಥ ಎಲ್ಲ ಪಾತ್ರಗಳು ಅವರವರದೇ ಆದಂಥ ರೀತಿಯಲ್ಲಿ ಅವರು ಮಾತನಾಡ್ತಾರೆ, ಬೈತಾರೆ, ನಗುತ್ತಾರೆ ಹಾಗೂ ಅಳ್ತಾರೆ ಅನ್ನುವಂಥ ಮಾತನ್ನು ನಾವಿಲ್ಲಿ ತಿಳ್ಕೊಬೋದು. ಅಂದರೆ ಆ ಪಾತ್ರಗಳು ಅದಕ್ಕೆ ನ್ಯಾಯವನ್ನು ಕೊಡುವಂಥದ್ದು ಅಂತ ಹೇಳ್ತಾರೆ. ಅದಕ್ಕೆ ನೋಡ್ರಿ, ಕುರುರಂಗದ ಶರಶಯ್ಯೆಯಲ್ಲಿ ಭೀಷ್ಮನು ಮಲಗಿಹನು. ಭೀಷ್ಮಾಚಾರ್ಯರು ಆ ಶರಶಯ್ಯೆಯಲ್ಲಿ ಮಲಗುವಂಥ ಪ್ರಸಂಗವನ್ನೂ ಕೂಡ ಏನು ಅಂದರೆ ಕವಿ ಇಲ್ಲಿ ಕಣ್ಣಿಗೆ ಕಟ್ಟೋ ಹಾಗೆ ಏನು ಅಂದರೆ ವರ್ಣಿಸಿದಾನೆ ಅನ್ನುವಂಥ ಮಾತನ್ನು ಹೇಳುವಂಥದ್ದು. ಹೆಣಗಳ ಬಣಬೆಯ ಮಂಚದಲ್ಲಿ ದ್ರೋಣನು ಬಿದ್ದಿಹನು. ಹಾಗೆ ಆ ಹೆಣಗಳ ರಾಶಿಯ ಮಧ್ಯೆ ದ್ರೋಣಾಚಾರ್ಯರು ಸಹ ಏನು ಅಂದರೆ ಅಲ್ಲಿ ತಮ್ಮ ಪ್ರಾಣವನ್ನು ಕಳ್ಕೊಂಡು ಬಿದ್ದಿರುವಂಥದ್ದು. ಮಗ ಅಶ್ವತ್ಥಾಮ ಸತ್ತು ಹೋದ ಅಂತ ಯಾವಾಗ ಧರ್ಮರಾಯ ಹೇಳ್ತಾನೋ, ಅಂದರೆ ಅಶ್ವತ್ಥಾಮ ಅವ್ರ ಮಗ ಏನು ಸತ್ತು ಹೋಗಿರುವುದಿಲ್ಲ, ಅಶ್ವತ್ಥಾಮ ಅನ್ನುವಂಥ ಆನೆಯನ್ನು ಸಾಯಿಸಿ, ಅಂದರೆ ದ್ರೋಣರು ಭೀಷ್ಮರ ಶರಶಯ ನಂತರ ದ್ರೋಣಾಚಾರ್ಯರು ಕೌರವ ಪರವಾಗಿ ಯುದ್ಧದ ಮುಂದಾಳತ್ವವನ್ನು ವಹಿಸ್ತಾರೆ. ಬಹಳಷ್ಟು ತೀಕ್ಷ್ಣವಾಗಿ ಆ ಬಾಣಗಳ ಸುರಿಮಳೆಯನ್ನು ಮಾಡ್ತಿರ್ಬೇಕಾದ್ರೆ ಪಾಂಡವರಿಗೆ ಭಯ ಶುರು ಆಗ್ತದೆ. ಆವಾಗ ಕೃಷ್ಣ ಹೇಳ್ತಾನೆ ಧರ್ಮರಾಯನಿಗೆ, ಅಶ್ವತ್ಥಾಮ ಸತ್ತು ಹೋದ ಅಂತ ಹೇಳುವಂತ. ಆವಾಗ ಅದಕ್ಕೆ ಧರ್ಮರಾಯ ಒಪ್ಕೊಳ್ಳೋದಿಲ್ಲ, ಸಾಧ್ಯ ಇಲ್ಲ, ನನ್ನಿಂದ ಸುಳ್ಳು ಹೇಳೋದಕ್ಕಾಗಂಗಿಲ್ಲ ಅಂತ. ಆವಾಗ ಭೀಮ ಒಂದು ಆನೆ, ಅಶ್ವತ್ಥಾಮ ಅನ್ನುವಂಥ ಒಂದು ಆನೆಯನ್ನು ತಂದು ಅದಕ್ಕೆ ಅಶ್ವತ್ಥಾಮ ಅಂತ ಹೆಸರಿಟ್ಟು ಅದನ್ನು ಕೊಂದು ಹಾಕಿದಾಗ ಅಶ್ವತ್ಥಾಮ ಹತಃ ಕುಂಜರಹ ಅಂತ ಹೇಳ್ತಾರೆ. ಅಂದರೆ ಇದು ಸುಳ್ಳು ಅಂತ. ಇದನ್ನು 3 ಬಾರಿ ಜೋರಾಗಿ ಕೂಗು ಅಂದಾಗ ಅಶ್ವತ್ಥಾಮ ಹತಃ ಅನ್ನುವಂಥದ್ದನ್ನು ಅಲ್ಲಿ ಜೋರಾಗಿ ಹೇಳಿದಂಥ ಧರ್ಮಯ ಕುಂಜರಹ ಅನ್ನುವಂಥದ್ದನ್ನು ಬಲು ಸಕಾಶವಾಗಿ ನಿಧಾನವಾಗಿ ಹೇಳ್ತಾನೆ. ಇದನ್ನು ತಿಳಿದಂಥ ದ್ರೋಣಾಚಾರ್ಯರು ಅಲ್ಲೇ ಏನು ಅಂದರೆ ಎದೆ ಒಡೆದವರ ಹಾಗೆ ರೀತಿಯಲ್ಲಿ ನಿಂತು ಬಿಡ್ತಾರೆ. ಮುಂದೆ ದ್ರೌಪದಿಯ ಸಹೋದರ ದುಷ್ಟದ್ಯುಮ್ನ ಏನು ಅಂದರೆ ಅವರನ್ನು ಅಲ್ಲಿ ಯುದ್ಧದ ಮೂಲಕ ಅಥವಾ ಅವರನ್ನು ಹೊಡೆದು ಸಾಯಿಸುವಂಥ ಪ್ರಸಂಗ, ಅದನ್ನು ಕೂಡ ಏನು ಅಂದರೆ ಕುಮಾರವ್ಯಾಸ ಇಲ್ಲಿ ಬಹಳಷ್ಟು ರೀತಿಯಲ್ಲಿ ಒಂದು ರಚನೆಯನ್ನು ಮಾಡಿದ್ದಾನೆ. ಅಯ್ಯೋ ನೋಡಿಲ್ಲಿ ರಥದಿಂದುರುಳುತ್ತಿಯರನು ಮುಂದೆ ದ್ರೋಣನು ಬಿದ್ದನು, ನೆತ್ತರವಿಂಟು ತಲಿರುವನು ಭೀಮನು. ನೋಡ್ರಿ, ಇದೊಂದು ಸಾಲನ್ನ ಹೇಳಬೇಕು. ನೆತ್ತರನ್ನ ಇಂಟು ತಲಿರುವನು ಭೀಮನು. ಇಲ್ಲಿ ಇಂಟು ಅಂತಂದರೆ ಹೀರುವುದು ಅಥವಾ ಕುಡಿಯೋದು ಅಂತ. ಅಂದರೆ ಭೀಮ ರಕ್ತವನ್ನು ಕುಡಿತಾ ಇದ್ದ ಅನ್ನುವಂಥ ಕಲ್ಪನೆ. ಅಂದರೆ ಇಲ್ಲಿ ಅರ್ಥ ರಕ್ತವನ್ನೇ ಕುಡಿತಾ ಇದ್ದ ಅಂತಲ್ಲ, ಭೀಮನು ಅಷ್ಟೇ ವೀರಾವೇಶದಿಂದ ಹೋರಾಡಿ ಎದುರಾಳಿಗಳನ್ನು ಕೊಂದು ಹಾಕ್ತಾ ಇದ್ದ, ಅವರ ರಕ್ತವನ್ನು ಕುಡಿತಾ ಇದ್ದ ಅನ್ನೋದನ್ನು ಇಲ್ಲಿ ಕುವೆಂಪು ಅವರು ಕುಮಾರವ್ಯಾಸದ ಭಾರತದ ಮೂಲಕ ಅಲ್ಲಿ ಬರೆಯುವಂಥದ್ದು. ರಕ್ತವನ್ನು ಕುಡಿಯೋದು ಅಂದರೆ ಅರ್ಥ ಅಷ್ಟು ತನ್ನ ಶೌರ್ಯವನ್ನು, ಸಾಹಸವನ್ನು ಏನು ಅಂದರೆ ಭೀಮ ಅಲ್ಲಿ ತೋರ್ತಾ ಇದ್ದ ಅನ್ನುವಂಥದ್ದನ್ನು ಹೇಳ್ತಾರೆ. ಅಯ್ಯೋ ನೋಡಿಲ್ಲಿ ರಥದಿಂದುರುಳುತ್ತಲಿರುವನು ಕರ್ಣನು, ಹಾ ನೋಡಿಲ್ಲಿ ರಣಚಂಡಿಯು ಆ ಬೆಂಕಿಯ ಮಗಳನು, ಹೆಣ್ಣಿನ ರೂಪದಲ್ಲಿ ಬರಸಿಡಿಲವಳು, ಮುಗುಳ್ನಗೆ ಬೀರುತ್ತ ನೋಡಿಲ್ಲಿ ನಿಂತಿರುವಳು ರಣರಂಗದಲ್ಲಿ, ದ್ರೌಪದಿ ಮುಡಿಗೆದರಿ. ಇಡೀ ಮಹಾಭಾರತಕ್ಕೆ ಒಂದು ಬುನಾದಿನೇ ಏನು ಅಂದರೆ ದ್ರೌಪದಿಗಾದಂಥ ಒಂದು ಅಪಮಾನ ಅಂತ ಹೇಳ್ಬೋದು. ಒಂದು ಅವರ ರಾಜ್ಯದ ಒಂದು ವಾದವೂ ಸಹ ರಾಜ್ಯವನ್ನು ಹಂಚಿಕೊಡ್ಬೇಕನ್ನೋದು ಒಂದು ವಿಷಯವಾದರೂ ಕೂಡ ದ್ರೌಪದಿಗಾದಂಥ ಅಪಮಾನ, ಆಕೆ ಶಪಥ ತೆಗೆದುಕೊಂಡದ್ದು 3 ಬಾರಿ ಆಕೆಗೆ ಅಪಮಾನ ಆಗುವಂಥ ಪ್ರಸಂಗ. ಒಂದು ದುರ್ಯೋಧನ ದುಶ್ಯಾಸನದಿಂದ ವಸ್ತ್ರ ಅಪಹರಣ ಆದರೆ, ಮತ್ತೊಂದು ಸೈಂಧವ ಕಾಡಲ್ಲಿ ಆಕೆಯನ್ನು ಎಳೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾನೆ. ಮುಂದೆ ವಿರಾಟ ರಾಜನ ಆಸ್ಥಾನದಲ್ಲಿರುವಂಥ ಕೀಚಕ, ಅವನು ಸಹ ಏನು ಅಂದ್ರೆ ಆಕೆಯನ್ನು
ಅಲ್ಲಿ ಅಪಮಾನ ಮಾಡುವಂಥ ಪ್ರಸಂಗ. ಅದಕ್ಕೆ ಇಲ್ಲಿ ಕವಿ ಕುವೆಂಪು ಬರೀತಾರೆ, ಅಯ್ಯೋ ನೋಡೆಲ್ಲಿ ರಥದಿಂದುರುಳು ತಲಿರುವನು ಕರ್ಣನು. ಕರ್ಣಂದು ಬಹುಮುಖ್ಯ ಪಾತ್ರ ನಾವು ನಾವು ಪಂಪ ಭಾರತದಲ್ಲಾಗಿರ್ಬೋದು, ರನ್ನನ ಒಂದು ಗದಾಯುದ್ಧದಲ್ಲಾಗಿರ್ಬೋದು, ಕುಮಾರವ್ಯಾಸ ಭಾರತದಲ್ಲಿ ನೋಡ್ಬೋದು. ಒಂದು ಕಡೆ ಕವಿ ಕುವೆಂಪು ಅವರು ಸಹ ಸರೋವರದ ಸಿರಿಗನ್ನಡಿಯಲ್ಲಿ ಅಂತ ಇಡೀ ವೈಶಂಪಾಯನ ಸರೋವರ ಚಿತ್ರಣವನ್ನೇ 3 ಜನರು ಬರೆದಂಥ ಕಲ್ಪನೆಯನ್ನು ಕಟ್ಟಿಕೊಡ್ತಾರೆ ಸರೋವರದ ಸಿರಿಗನ್ನಡಿಯಲ್ಲಿ ಅನ್ನುವಂಥ ಒಂದು ವಿಮರ್ಶಾಕೃತಿಯಲ್ಲಿ. ಆ ಥರ ಏನು ಅಂದರೆ ಇಲ್ಲಿ ಕರ್ಣನ ಪಾತ್ರವು ಬಹಳಷ್ಟು ಮುಖ್ಯ ಅಂತ ಹೇಳ್ಬೋದು. ಅವನಿಗೆ ಕೊಟ್ಟಂಥ ಶಾಪಗಳೆಲ್ಲ ಯುದ್ಧದ ಸಮಯದಲ್ಲಿಯೇ ಏನು ಅಂತಂದರೆ ಅವು ಆ್ಯಕ್ಟಿವೇಟ್ ಆಗ್ತಾವಂತೀವಲ್ಲ, ಆ ಥರ ಏನು ಅಂದರೆ ಅವೆಲ್ಲವೂ ಫಲಿಸುವಂಥ ಶಾಪಗಳು. ಹೀಗಾಗಿ ರಥದಿಂದ ಶಲ್ಯ ಕೈ ಕೊಟ್ಟು ಹೋದಾಗ ತಾನೇ ರಥದ ಗಾಲಿಯನ್ನು ತೆಗಿಬೇಕಾದರೆ ಅಲ್ಲಿ ಕೃಷ್ಣನ ಆಜ್ಞೆ ಮೇರೆಗೆ ಏನು ಅಂದರೆ ಅರ್ಜುನ ಶಸ್ತ್ರಾಸ್ತ್ರವನ್ನು ಪ್ರಯೋಗ ಮಾಡುವಂಥದ್ದು, ಅದನ್ನು ಕೂಡ ಇಲ್ಲಿ ಕುಮಾರವ್ಯಾಸ ಬರಿತಾನೆ. ಹಾ ನೋಡಲ್ಲಿ ರಣಚಂಡಿಯು ಆ ಬೆಂಕಿಯ ಮಗಳು ಹೆಣ್ಣು ರೂಪದ ಬರಸಿಡಿಲು. ಯಾಕಂದರೆ ಈ 3 ಜನರು ಅಪಮಾನ ಮಾಡಿದಂಥದ್ದು, ಅದರಲ್ಲಿ ಮುಖ್ಯವಾಗಿ ದುರ್ಯೋಧನ ಮತ್ತು ದುಶ್ಯಾಸನವರು. ಆಕೆ ವಸ್ತ್ರ ಅಪಹರಣವನ್ನು ಮಾಡಿದಾಗ ಆಕೆ ಪ್ರತಿಜ್ಞೆಯನ್ನು ಮಾಡ್ತಾಳೆ, ಇನ್ನು ಮೇಲೆ ನಾನು ಮುಡಿಯನ್ನು ಕಟ್ಟುವುದಿಲ್ಲ ಅಂತ ಆ ಸಂದರ್ಭ. ಹೀಗಾಗಿ ಯಾವಾಗ ದುರ್ಯೋಧನ ಅಥವಾ ದುಶ್ಯಾಸನರ ಇವ್ರ ಸಂಹಾರ ಆಗುತ್ತದೋ ಆವಾಗ ಏನು ಅಂದ್ರೆ ಅವಳು ಬರಸಿಡಿಲಂತೆ ಕಂಡಳು. ಯಾಕಂದ್ರೆ ಅಷ್ಟೆಲ್ಲ ನೋವು, ಅಪಮಾನ, ಇಡೀ ಆಸ್ಥಾನದ ಸಭೆಯಲ್ಲಿ ಆಕೆಗಾದಂಥ ನೋವು ಅದೆಲ್ಲವೂ ಸಹ ಏನು ಅಂದ್ರೆ ಇವರಿಬ್ಬರ ಸಂಹಾರದ ಮೂಲಕ ಅಲ್ಲಿ ಮುಗಿದಿತ್ತು ಅಂತ. ಅದಕ್ಕೋಸ್ಕರ ಮುಗುಳುನಗೆ ಬೀರುತ್ತಾ ನೋಡಿಲ್ಲಿ ನಿಂತಿರುವಳು ರಣರಂಗದಲ್ಲಿ ದ್ರೌಪದಿ ಮುಡಿಗೆದರಿ. ದ್ರೌಪದಿ ಅಲ್ಲಿವರೆಗೂ ಮುಡಿಯನ್ನು ಕಟ್ಟಿರಲಿಲ್ಲ ಅವಳು. ಯಾವಾಗ ಅವರಿಬ್ಬರು ಸಂಹಾರ ಆಗ್ತದೋ ಮುಂದೆ ಆಕೆ ಮುಡಿ ಕಟ್ತಾಳೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ಒಂದು ಕಡೆ ಕುಮಾರವ್ಯಾಸನೇ ವಿರಾಟ ಪರ್ವದಲ್ಲಿ ದ್ರೌಪದಿಯ ಮೂಲಕ ಹೇಳಿಸುವಂಥ ಪ್ರಯತ್ನ ಮಾಡ್ತಾನೆ. ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನುವಲು ಅಂತ. ಹೆಣ್ಣಿಗೆ ಇಷ್ಟೆಲ್ಲ ಅಪಮಾನ ಆಗ್ತಿರ್ಬೇಕಾದ್ರೆ ಮತ್ತೆ ಅವಳು ಭೂಮಿ ಮೇಲೆ ಹುಟ್ಟಿ ಬರಲೇಬಾರ್ದು ಅನ್ನುವಷ್ಟು ಅಪಮಾನ ದ್ರೌಪದಿಗೆ ಆಗಿರುವಂಥದ್ದು. ಹೀಗಾಗಿ ಅವಳು ಸಹ ಏನು ಅಂದರೆ ಆ ಮುಗುಳುನಗೆ ಮೂಲಕ ಏನು ಅಂದರೆ ಆ ಯುದ್ಧದ ವಿಜಯವನ್ನು ಅಥವಾ ತನಗೆ ದುರ್ಯೋಧನ ಮತ್ತು ದುಶ್ಯಾಸನ ಇಬ್ಬರನ್ನೂ ಭೀಮನೇ ಸಂಹಾರ ಮಾಡುವಂಥದ್ದನ್ನು ನಾವು ನೋಡಿದ್ದೀವಿ. ಹೀಗಾಗಿ ಆ ರೀತಿ ಏನು ಅಂತಂದರೆ ಅವಳು ಅಲ್ಲಿ ಸಂತೋಷವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ವೈಶಂಪಾಯನ ಸರಸಿಯ ತೀರದಿ ತೋರುವವರಾರಲ್ಲಿ ಕೌರವ ದೇವನು ಸಿಡಿಲಾಗಿರುವನು ಭೀಮನ ಸರಸದಲ್ಲಿ. ವೈರಿಯ ಎದೆಯನ್ನು ಒಡೆಯುವನು ಗದೆಯನ್ನು ಮೇಲೆತ್ತಿರುವನು ನೋಡಿಲ್ಲಿ. ಭೀಮನು ಬಿದ್ದನೆ ಕೌರವ ಗೆದ್ದನೆ ಮುಂದಾಗುವುದನ್ನು ಕಾಣಿಲ್ಲಿ. ಇದಾವ ನ್ಯಾಯ ಏನು ಅನ್ಯಾಯ. ನಾನು ಆಗಲೇ ಹೇಳಿದೆ, ಸುಮಾರು 10 ಪರ್ವಗಳನ್ನು ಕುಮಾರವ್ಯಾಸ ಬರಿತಾನೆ ಅಂತೆ. ಅದು ಕೊನೆಯ ಆತ ಪರ್ವ ಗದಾಯುದ್ಧ ಪರ್ವ ಅಂತ ಹೇಳ್ತೀವಿ. ಕೊನೆಗೆ ಗದಾಯುದ್ಧ ನಮಗೆಲ್ರಿಗೂ ಗೊತ್ತಿರುವಂಥದ್ದು. ದುರ್ಯೋಧನ ಇನ್ನೂ ಒಂದು ದಿವಸವನ್ನು ಕಳೆಯೋದಕ್ಕೋಸ್ಕರ ಭೀಷ್ಮಾಚಾರ್ಯರ ಆದೇಶದಂತೆ ಏನು ಮಾಡ್ತಾನೆ ಅಂದರೆ ವೈಶಂಪಾಯನ ಸರೋವರದಲ್ಲಿ ಅಡಗಿ ಕೂತ್ಕೊಳ್ಳುವಂಥದ್ದು. ಅದು ಗೊತ್ತಾದಂಥ ಪಾಂಡವರು, ಧರ್ಮರಾಯ, ಅರ್ಜುನ, ನಕುಲ ಸಹದೇವ ಎಲ್ಲರೂ ಆತನನ್ನು ಹೊರಗೆ ತರಲು ಪ್ರಯತ್ನ ಮಾಡ್ತಾರೆ ವೈಶಂಪಾಯನ ಸರೋವರಕ್ಕೆ ಹೋಗಿ. ಅವ್ರು ಯಾರು ಕೂಗಿದ್ರೂ ಸಹ ಏನು ಅಂದರೆ ಬರೋದಿಲ್ಲ. ಕೊನೆಗೆ ಮತ್ತೆ ಭೀಮನೇ ಬರಬೇಕಾಯಿತು. ಭೀಮ ಆತನನ್ನು ಮೊದಲಿಕೆ ಮೂಲಕ, ಆತನನ್ನು ಖಂಡಿಸುವುದ್ರ ಮೂಲಕ, ಆತನನ್ನು ಬೈಯೋದ್ರ ಮೂಲಕ ಆತನಲ್ಲಿ ರೋಷ ಆವೇಶಗಳನ್ನು ಹೆಚ್ಚುವಂತೆ ಮಾಡಿ ಸರೋವರದಿಂದ ದುರ್ಯೋಧನ ಎದ್ದು ಬರೋ ಹಾಗೆ ಭೀಮ ಮಾಡ್ತಾನೆ. ಅದಕ್ಕೆ ಕೌರವ ದೇವನು ಸಿಡಿಲಾಗಿರುವನು. ಭೀಮನ ಮೊದಲಿಕೆಯಿಂದ ಕೋಪಗೊಂಡಂಥವನು. ಭೀಮ ಸರಿಸದಲ್ಲಿ ಭೀಮನು ಸಹ ಏನು ಅಂದರೆ ಆ ವೈಶಂಪಾಯನ ಸರೋವರದ ಕಡೆಗೆ ಇದ್ದ ಆತನನ್ನು ಹೊರಗೆ ಬರುವಂತೆ ಮಾಡಿದ. ವೈರಿಯ ಎದೆಯನ್ನು ಒಡೆಯುವನು ಗದೆಯನು. ಇಬ್ಬರ ಮಧ್ಯೆ ಏನು ಅಂದರೆ ಅಲ್ಲಿ ಗದಾಯುದ್ಧ ಆಗುವಂಥದ್ದು. ಮೇಲೆತ್ತಿರುವನು ನೋಡಲ್ಲಿ. ಇಬ್ಬರು ಒಬ್ರಿಗೊಬ್ಬರು ಬಿಟ್ಟು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಏನು ಅಂದರೆ ಆ ಭೀಕರ ಗದಾಯುದ್ಧ ನಡೀತಿರುವಂಥದ್ದು. ಭೀಮನು ಬಿದ್ದನೆ ಕೌರವ ಗೆದ್ದನೆ. ಒಂದು ಬಾರಿ ಭೀಮನಿಗೆ ದುರ್ಯೋಧನನೂ ಏನು ಕಡಿಮೆ ಅಲ್ಲ, ಆತನಿಗೆ ಆ ಗದೆಯನ್ನು ತಗೊಂಡು ಪ್ರಹಾರ ಮಾಡಿದಾಗ ಭೀಮ ಏನು ಅಂದರೆ ಅಲ್ಲಿ ಮುರ್ಚಿ ಹೋಗುವಂಥದ್ದು. ಇನ್ನೇನು ಕೌರವ ಅಥವಾ ದುರ್ಯೋಧನ ಗೆದ್ದೇ ಬಿಟ್ಟ ಅಂತಂದರೆ ಇಲ್ಲ, ಮುಂದಾಗುವುದನ್ನು ಕಾಣಲ್ಲಿ. ಮುಂದೇನಾಯಿತು ಅಂತ ಮತ್ತೆ
ಪ್ರಜ್ಞೆಗೆ ಬಂದಂತಹ ಭೀಮ. ಯಾಕಂದರೆ ಇಬ್ಬರಲ್ಲೂ ಸೋಲ್ತಾ ಇಲ್ಲ. ಕೊನೆಗೆ ಏನು ಅಂತಂದರೆ ಅಲ್ಲಿ ನಮಗೆ ಗೊತ್ತು, ಕೃಷ್ಣ ಏನು ಅಂತಂದರೆ ಸನ್ನೆ ಮಾಡ್ತಾನೆ. ಏನು ಸನ್ನೆ ಮಾಡ್ತಾನೆ ಅಂದರೆ, ದುರ್ಯೋಧನ ಪ್ರಾಣ ಇರುವುದು ಆತನ ತೊಡೆಯಲ್ಲಿ, ಆತನ ಅದಕ್ಕೆ ಉರುಭಂಗ, ಉರು ಅಂದರೆ ತೊಡೆ ಅಂತ, ಆ ತೊಡೆಗೆ ನೀನು ಪ್ರಹಾರ ಮಾಡು ಅನ್ನುವಂಥ ಮಾತನ್ನು. ಇದಾವ ನ್ಯಾಯ ಏನನ್ಯಾಯ, ಇಲ್ಲಿ ಕವಿ ಪ್ರಶ್ನೆ ಮಾಡ್ತಾರೆ, ಇದಾವ ನ್ಯಾಯ, ಯಾಕಂದರೆ ಇದು ಯುದ್ಧ ನೀತಿಗೆ ವಿರೋಧವಾಗಿರುವಂಥದ್ದು ಅಂತ. ಆದರೂ ಇದು ಯಾವ ನ್ಯಾಯ, ಇದು ಯಾವ ಅನ್ಯಾಯ? ಕೃಷ್ಣನ ಕುಹುಕವ ನೋಡಿಲ್ಲಿ ಏನನ್ನು ನೋಡುವೆ, ತಡೆಯುವೆ ಏಕೆ, ಕೌರವರಾಯನು ಮಡಿಯಲೇಬೇಕೆ, ಯುವಕನೆ ತುಡುಕು ಕಠಾರಿಯನು, ಹೊಡೆ ರಣಭೇರಿಯನು, ನಡೆ ನಡೆ ಊದು ತುತ್ತೂರಿಯನು, ಕರೆ ರಣಮಾರಿಯನು. ಕೃಷ್ಣನ ಕುಹಕ, ಆಗಲೇ ಹೇಳಿದ್ನಲ್ಲ, ಕೃಷ್ಣ ಏನು ಅಂದರೆ ಆ ಭೀಮನಿಗೆ ಸನ್ನೆ ಮಾಡಿ ತೊಡೆಗೆ ಹೊಡಿ ಅಂತ ಹೇಳಿದಾಗ ಇಲ್ಲಿ ಕೃಷ್ಣನ ಕುಹಕ ಅಥವಾ ಕುತಂತ್ರ ಅಂತ ಅನ್ನಿಸ್ಬೋದು. ಏನೇನು ನೋಡುವೆ, ತಡೆಯುವೆ ಏಕೆ, ಅಲ್ಲೆಲ್ಲಿ ಯಾಕೆ ನೋಡ್ತಾ ಇದೆಯಾ, ನನ್ನ ಕಡೆ ನೋಡು ಅಂತ ಕೃಷ್ಣ ಏನು ಅಂದರೆ ಆತನಿಗೆ ಸನ್ನೆಯನ್ನು ಮಾಡ್ತಾ ಇರುವಂಥದ್ದು. ಕೌರವರಾಯನು ಮಡಿಯಲೇಬೇಕೆ, ಆ ಕೌರವೇಂದ್ರ ಸಾಯಲೇಬೇಕಾ ಅನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಮೂಡಬಹುದು. ಯುವಕನೇ ತುಡುಕು ಕಠಾರಿಯನು, ಕಠಾರಿ ಅಂದರೆ ಚೂಪಾದಂಥ ಆಯುಧ, ಹೊಡೆರಣ ಬೇರಿಯನು, ಆತನ ಉರುಭಂಗವನ್ನು ಮಾಡುವಂಥ ಕೃಷ್ಣ ಭೀಮನಿಗೆ ಏನು ಅಂದರೆ ಆಜ್ಞೆಯನ್ನು ಮಾಡ್ತಿರುವಂಥದ್ದು. ಅದೇ ಥರನಾಗಿ ಏನು ಅಂದರೆ ಭೀಮ ಉರುಭಂಗ ಮಾಡುವಂಥದ್ದು, ದುರ್ಯೋಧನನ ಉರುಭಂಗವನ್ನು ಮಾಡ್ತಾನೆ. ಅಲ್ಲಿಗೆ ದುರ್ಯೋಧನನ ಅವಸಾನ ಆಯಿತು. ನಡೆ ನಡೆ ಉದ್ದು ತುತ್ತೂರಿಯನು, ಆ ವಿಜಯದ ಘೋಷ ಮೊಳಗಲಿ ಎನ್ನುವಂಥದ್ದು. ಕರೆ ರಣಮಾರಿಯನು, ರಣಮಾರಿಯನ ಕರೆ, ಯುದ್ಧ ಮುಗಿಸ್ಬಿಡೋಣ ಅನ್ನುವಂಥ ಒಂದು ರೀತಿ ಅಲ್ಲಿ ಯುದ್ಧದ ಅಂತ್ಯ ಆಗುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಒಂದು ಕ್ಷಣ ನಮ್ಗನ್ನಿಸ್ಬಹುದು, ಇಲ್ಲಿ ಕರ್ಣನ ಸಮಯದಲ್ಲಾಗಿರ್ಬೋದು, ದ್ರೋಣರ ಸಮಯದಲ್ಲಾಗಿರ್ಬೋದು, ಅಥವಾ ದುರ್ಯೋಧನನ ಸಮಯದಲ್ಲಾಗಿರ್ಬೋದು, ಕೃಷ್ಣನ ಸಲಹೆಯಂತೆ ಪಾಂಡವರು ಮಾಡ್ತಾರೆ ಅನ್ನುವಂಥ ಮಾತು ಆ ಕುತಂತ್ರ ಅಂತ ನಮಗೊಂದು ಕ್ಷಣ ಅನ್ನಿಸ್ಬಹುದು. ಆದರೆ ಅಧರ್ಮವನ್ನು ತೊಡೆದು ಹಾಕೋದಕ್ಕೆ ಧರ್ಮ ಮಾರ್ಗ ಬೇಕು ಅನ್ನುವಂಥ ಕಾರಣದಿಂದ ಇದೆಲ್ಲ ನಡೀತು ಅಂತ ನಾವು ತಿಳ್ಕೊತೀವಿ. ಮುಳ್ಳನ್ನು ಮುಳ್ಳಿನಿಂದ ತೆಗಿಬೇಕು ಅಂತ ಹೇಳ್ತೀವಲ್ಲ, ಆ ರೀತಿ ಏನು ಅಂದರೆ ಇದು ಕೂಡ ಅಂತ. ಮುಂದೆ ದುರ್ಯೋಧನನ ಅವಸಾನದ ನಂತರ ಕೃಷ್ಣ ಧರ್ಮರಾಯನಿಗೆ ಪಟ್ಟಾಭಿಷೇಕ ಮಾಡಿ ದ್ವಾರಕೆಗೆ ಹಿಂದಿರುಗಿದ. ಯಾಕಂದರೆ 10 ಪರ್ವಗಳನ್ನು ಮಾತ್ರ ಏನು ಅಂದರೆ ಅಲ್ಲಿ ಕುಮಾರವ್ಯಾಸ ಹಾಡ್ತಾನೆ. ಕುಮಾರವ್ಯಾಸ ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು, ಕಲಿಕೆಚ್ಚಾಗುವನು ಕವಿ ಹುಚ್ಚಾಗುವನು. ನೋಡಿರಿ, ಕುಮಾರವ್ಯಾಸ ಆ ಇಡೀ ಮಹಾಭಾರತವೇ ನಮ್ಮ ಕಣ್ಣು ಮುಂದೆ ಬಂದಂತೆ ಅನ್ನುವಂಥದ್ದನ್ನು ಕವಿ ಕುವೆಂಪು ಬಹಳಷ್ಟು ಹೆಮ್ಮೆಯಿಂದ ಹೇಳ್ತಾರೆ. ಕಲಿ ಕೆಚ್ಚಾಗುವನು, ಎಂಥ ಶೂರನೂ ಆದರೂ ಸಹ ಏನು ಅಂದರೆ ಅವನಲ್ಲಿ ಯುದ್ಧ ಮಾಡೋದಕ್ಕೆ ಹುಮ್ಮಸ್ಸು ಬರ್ತದೆ. ಕವಿ ಹುಚ್ಚಾಗುವನು, ಇದನ್ನು ಓದಿದ ತಕ್ಷಣವೇ ಏನು ಅಂದರೆ ಎಂಥವರಿಗೂ ಏನು ಅಂದರೆ ಅಲ್ಲಿ ಒಂದು ಪ್ರೀತಿ, ವಿಶ್ವಾಸ ಆ ಒಂದು ಕಾವ್ಯದ ಬಗ್ಗೆ ಏನು ಅಂದರೆ ಹುಟ್ಟುವಂಥದ್ದು ಅಂತ. ಅದಕ್ಕೆ ಕೇವಲ ಇದೊಂದು ಕಾವ್ಯ ಅಂತ ಹೇಳಿಕ್ಕಾಗಲ್ಲ. ಆಗಲೇ ಹೇಳಿದ್ರಿಂದ ನಾನು ಬಗೆಯಾದಂಥ ಪ್ರಯೋಜನಗಳು. ಒಂದು ಕಡೆ ಅವನು ಹೇಳ್ತಾನೆ ಪಾಪಗಳ ನಾಶ ಆಗ್ತಾ, ಕುಮಾರವ್ಯಾಸನೇ ಹೇಳ್ತಾನೆ ಈ ನನ್ನ ಕಾವ್ಯವನ್ನು ಓದೋದ್ರಿಂದ ಎಲ್ಲ ಪಾಪಗಳು ನಾಶ ಆಗ್ತಾವ, ಗಂಗೆಯಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಬರ್ತದೆ ಅನ್ನುವಂಥ ಮಾತನ್ನು ಆತ ಇಲ್ಲಿ ಹೇಳುವಂಥದ್ದು ಅಂತ. ಕವಿಗಳಿಗೂ ಸಹ ಏನು ಅಂದರೆ ಇದು ಸಾಹಿತ್ಯದ ಆಗರ ಅಂತ ಹೇಳ್ತಾರೆ. ಯಾಕಂದರೆ ಆತ ಭಾಮಿನಿ ಷಟ್ಪದಿಯಲ್ಲಿ ಈ ಕಾವ್ಯವನ್ನು ರಚನೆ ಮಾಡ್ತಾನೆ. ಕುಮಾರವ್ಯಾಸನಿಗೆ ನಾವು ಕರಿತೀವಿ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಹೇಳಿ. ಹೀಗಾಗಿ ತನ್ನ ಇಡೀ ಕಾವ್ಯದುದ್ದಕ್ಕೂ ಏನು ಅಂದರೆ ರೂಪಕ ಅಲಂಕಾರವನ್ನು ಯಥೇಚ್ಛವಾಗಿ ಏನು ಅಂದರೆ ಆತ ಅಲ್ಲಿ ಬಳಸುವಂಥದ್ದು. ಹೀಗೆ ಕವಿಗಳಿಗೂ ಸಹ ಏನು ಅಂದರೆ ಇದೊಂದು ಖಣಿ ಅಂತ ಹೇಳಬಹುದು. ಈ ಥರನಾಗಿ ಏನು ಅಂತಂದರೆ ಕವಿ ಕುವೆಂಪು ಅವರು ಆ ಕುಮಾರವ್ಯಾಸ ಭಾರತವನ್ನು ನಮ್ಮ ಕಣ್ಣ ಮುಂದೆ ಸಚಿತ್ರವಾಗಿ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನನಗೆ ಎಷ್ಟು ಸಾಧ್ಯವೋ ಅಷ್ಟು ನಾನು ನಿಮ್ಮ ಮುಂದೆ ಅದನ್ನು ಪ್ರಸ್ತುತಪಡಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಧನ್ಯವಾದಗಳು.